ಸಿಎಂ ಆಪ್ತರಿಂದ ಫಾರಿನ್ ಟೂರ್ ಶುರುವಾಗಿದೆ. ಈಗ ಡಿಕೆಶಿ ಬಣದಿಂದ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ರಾಜ್ಯದಲ್ಲಿ ಕುರ್ಚಿ ಫೈಟ್ ಜೋರಾಗಿರುವಾಗಲೇ ಸಿಎಂ ಆಪ್ತರು ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಡಿಕೆಶಿ ಬಣ ಡಿನ್ನರ್ ಪಾಲಿಟಿಕ್ಸ್ನ ಶುರು ಮಾಡಿದೆ. ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾನೇ ಇದೆ. ಡಿಕೆಶಿ ಆಪ್ತ ಬಾಲಕೃಷ್ಣರಿಂದ ಔತಣಕೂಟವನ್ನ ಏರ್ಪಡಿಸಲಾಗಿದೆ. ಸುಮಾರು 45ಕ್ಕೂ ಹೆಚ್ಚು ಶಾಸಕರು ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ. ಕುರ್ಚಿ ಫೈಟ್ ಜೋರಾಗಿರುವ ಹಿನ್ನೆಲೆ ಡಿಕೆಶಿ ಆಪ್ತ ಬಾಲಕೃಷ್ಣರಿಂದ ಔತಣಕೂಟ ಏರ್ಪಡಿಸಲಾಗಿತ್ತು. ಸುಮಾರು 45ಕ್ಕೂ ಹೆಚ್ಚು ಶಾಸಕರು ಔತಣಕೂಟದಲ್ಲಿ ಭಾಗಿಯಾಗಿದ್ದರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಸಭೆ ಮಾಡಲಾಗಿದೆ. ಸಿಎಂ ಬದಲಾವಣೆ ಬಗ್ಗೆ ಪಾರ್ಟಿಯಲ್ಲಿ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವರಿಷ್ಠರ ಮಧ್ಯಪ್ರವೇಶಕ್ಕೆ ಒತ್ತಡ ಹೇರೋಕೆ ಈ ಚರ್ಚೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿಗೆ ಬೆಂಬಲ ನೀಡೋ ಕುರಿತು ಪಾರ್ಟಿಯಲ್ಲಿ ಸಮಾಲೋಚನೆ ಮಾಡಲಾಗಿದೆ. ಬಾಲಕೃಷ್ಣ ಆಪ್ತರಿಂದ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಡಿಕೆಶಿ ಬಣದಿಂದ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಸಭೆ ಮಾಡಲಾಗಿದೆ. ಸುಮಾರು 45ಕ್ಕೂ ಹೆಚ್ಚು ಜನ ಶಾಸಕರು ಭಾಗಿಯಾಗಿದ್ದಾರೆ ಡಿನ್ನರ್ನಲ್ಲಿ. ಡಿಕೆಶಿ ಆಪ್ತ ಬಾಲಕೃಷ್ಣರಿಂದ ಔತಣಕೂಟ ಏರ್ಪಡಿಸಲಾಗಿತ್ತು. ಬರ್ಡೇ ಪಾರ್ಟಿಯ ನೆಪದಲ್ಲಿ ಡಿನ್ನರ್ ಸಭೆ ಮಾಡಲಾಗಿದೆ. ಸಭೆಯಲ್ಲಿ ಸುಮಾರು 45ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದರು. ಇವತ್ತು ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಭಾಳ ಜನ MLAಗಳಿದ್ದಾರೆ, ಒಂದು 35-40 ಜನ ಇದ್ದಾರೆ. ಎಲ್ಲ ಊಟ ಮಾಡಿ ಹೋಗ್ತಾ ಇದ್ವಿ. ಇವತ್ತು ನಾಡ್ದು ನಂದು ಹುಟ್ಟುಹಬ್ಬ ಇದೆ. ನಾನು ಇರಲ್ಲ, ಬೆಳಿಗ್ಗೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲಾರನ್ನೂ ಒಂದು ಲೈಕ್ ಮೈಂಡೆಡ್ಸ್ ನಾವೆಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಹೇಳಿದ್ರು. ಎಲ್ಲರನ್ನೂ ಕರೆದಿ ಒಂದು ಗೆಟ್ ಟುಗೆದರ್ ಮಾಡಿದ್ದೀವಿ. ನಾವೆಲ್ಲ ಕಾಂಗ್ರೆಸ್ ಪಾರ್ಟಿನ ಬೆಂಬಲಿಸೋ ಶಾಸಕರುಗಳು. DK ಶಿವಕುಮಾರ್ ಅವ್ರದ್ದು, ಸಿದ್ದರಾಮಯ್ಯನವ್ರದ್ದು ಲೆಕ್ಕ ಇಲ್ಲ. ಇಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಕ್ಕಂಥ ಶಾಸಕರು ನಾವೆಲ್ಲ ಇದ್ದೋ ಇಲ್ಲಿ. ಈಗ ಪಾರ್ಟಿ ಎಲ್ಲರದು ಆಯ್ತು, ಪಾರ್ಟಿ ಮುಗಿತು, ಎಲ್ಲ ಹೋಗ್ತಾ ಇದೀವಿ. ಡೆಲ್ಲಿಗೆ ಹೋಗಿರೋರಿಲ್ಲ, ಒಂದು 4-5 ಜನ ಮಾತ್ರ ಇಲ್ಲಿ ಇದ್ದೀವಿ. ಡೆಲ್ಲಿಗೆ ಹೋದಂತವ್ರು ಎಲ್ಲರೂ ಏನು ಇರಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದ್ರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದ್ರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂತ ರೂಪವನ್ನ ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತು. ಯಾತ್ರೆ ಅಂತಲ್ಲ, ಈಗ ಅವ್ರ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್, ಸಿಎಂ ಬದಲಾವಣೆ ಬಗ್ಗೆ ಪಾರ್ಟಿಯಲ್ಲಿ ಚರ್ಚೆ ಏನಾದರೂ ಆಗಿದೆಯಾ? ಇತ್ತೀಚೆಗಷ್ಟೇ ಡಿನ್ನರ್ ಪಾರ್ಟಿಗಳು ಜೋರಾಗ್ತಾ ಇದೆ. ಪಾರ್ಟಿಯಲ್ಲಿ ಏನೆಲ್ಲ ಚರ್ಚೆ ಆಗಿರೋ ಸಾಧ್ಯತೆ ಇದೆ? ವೀಣಾ, ಏನು ಅಧಿಕಾರಿ ಹಂಚಿಕೆ ವಿಷಯದಲ್ಲಿ ದೊಡ್ಡ ಚರ್ಚೆಗಳಾಗ್ತಾ ಇದೆ ಕಳೆದ 6 ತಿಂಗಳಿಂದ ಕೂಡ. 2 ವರ್ಷ ಮುಗಿದಾದ್ಮೇಲಿಂದ ಸಿದ್ದರಾಮಯ್ಯ ಇನ್ನೇನು DK ಶಿವಕುಮಾರ್ಗೆ CM ಕುರ್ಚಿನ ಬಿಟ್ಟೇ ಕೊಟ್ಬಿಡ್ತಾರೆ ಅಂತಕ್ಕಂಥದ್ದು DKಶಿ ಬಣದ ವಾದ ಮತ್ತು ಒತ್ತಡ ಹೈಕಮಾಂಡ್ ಮೇಲೆ ಪದೇ ಕೆಲ ದಿನಗಳ ಹಿಂದೆ ಏನೋ ಬಜೆಟ್ ಪೂರ್ವಭಾವಿ ಸಭೆಯನ್ನೇ ಬಿಟ್ಬಿಟ್ಟು DKಶಿ ದೆಹಲಿಗೆ ಹೋಗಿದ್ರು. ಯಾಕೆಂದರೆ ಅಲ್ಲಿ ಅವರು ಅಸ್ಸಾಂನ ರಾಜ್ಯ ಚುನಾವಣಾ ವೀಕ್ಷಕರಾಗಿ ನೇಮಕ ಆಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ಪ್ರಿಯಾಂಕಾ ಗಾಂಧಿ ಜೊತೆ ಏನೋ ಅಸ್ಸಾಂಗೆ ಕಾಮಾಖ್ಯ ಟೆಂಪಲ್ಗೆಲ್ಲ ಓಡಾಡಿದ್ರು. ಅದೊಂದಿಷ್ಟು ದೊಡ್ಡ ಚರ್ಚೆಗೆ ಕಾರಣ ಆಯಿತು. DKಶಿ ಏನೋ CM ಆಗೋದಕ್ಕೆ ದೊಡ್ಡ ಲಾಬಿ ಮಾಡ್ತಿದ್ದಾರೆ ಅಂತ. ಆದರೆ CMಗೆ ಒಂದು ಕಡೆ ಏನೋ ಬಹುಮುಖ್ಯವಾಗಿ ರಾಹುಲ್ ಗಾಂಧಿ ಅವರ ಕೃಪಾ ಕಟಾಕ್ಷ ಬೇಕು. ಅದು ಎಲ್ಲೋ ಒಂದು ಕಡೆ ಸಾಧ್ಯ ಆಗ್ತಿಲ್ಲ ಅನ್ಸುತ್ತೆ. ಪ್ರತಿ ಸಾರ್ತಿ DKಶಿ ಬಣ ಇರ್ಬೋದು ಅಥವಾ DKಶಿ ಇರ್ಬೋದು, CM ಇರ್ಬೋದು ಅಥವಾ CM ಬಣ ಇರ್ಬೋದು, ಪ್ರತಿ ಸಾರ್ತಿ ದೆಹಲಿಗೆ ಹೋದಾಗ ಕೂಡ ಏನೋ ಒಂದು ದೊಡ್ಡ ಚೇಂಜಸ್ ಆಗಿಬಿಡುತ್ತೆ, ಅಧಿಕಾರಿ ಬದಲಾವಣೆ ಆಗೇ ಬಿಡುತ್ತೆ ಅಂತಕ್ಕಂಥ ಚರ್ಚೆಗಳು ನಡೀತವೆ. ಸೊ ಈ ಡಿನ್ನರ್ ಪಾರ್ಟಿ ಕೂಡ 10 ಡಿನ್ನರ್ ಪಾರ್ಟಿಗಳಲ್ಲಿ ಒಂದು ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕೆಂದರೆ ಸಾಕಷ್ಟು ಸಲ ಸಿದ್ದರಾಮಯ್ಯವರ ಬಣ ನೋಡ್ತೀವಿ, ಪರಮೇಶ್ವರ್ ಮನೆ ಅಥವಾ ರಾಜಣ್ಣವ್ರ ಮನೆಯಲ್ಲಿ ಅಥವಾ ಸತೀಶ್ ಮನೆಯಲ್ಲಿ ಸಾಕಷ್ಟು ದಲಿತ ಸಚಿವರು ಸೇರಿಬಿಟ್ಟು ಡಿನ್ನರ್ ಪಾರ್ಟಿ ಮಾಡ್ತಾರೆ. ಒಂದು ದಲಿತರು CM ಆಗಬೇಕು ಅನ್ನೋದು ಒಂದು ವಿಚಾರ, ಮತ್ತು ಸಿದ್ದರಾಮಯ್ಯ ಪರ ಬೆನ್ನಿಗೆ ನಾವು ಸದಾ ಇದ್ದೇವೆ, ಯಾವುದೇ ಕಾರಣಕ್ಕೂ DK ಶಿವಕುಮಾರ್ಗೆ ಕುರ್ಚಿ ಬಿಟ್ಕೊಡ್ಬಾರ್ದು ಅಂತಕ್ಕಂಥದ್ದು ಒಂದು ಚರ್ಚೆ. ಆ ಥರ ಸಾಕಷ್ಟು ಡಿನ್ನರ್ ಪಾರ್ಟಿಗಳಾಗುತ್ತೆ, ಯಾವುದೇ ಒಂದು ತಾರ್ಕಿಕ ಅಂತ್ಯ ಇಲ್ಲ ಅದಕ್ಕೆ. ಹಾಗೆ DKಶಿ ಬಣದವರು ಕೂಡ ಒಂದಿಷ್ಟು ಜನ, ಒಂದು 5-6 ಜನ ಒಂದು 15 ದಿನದ ದೆಹಲಿಗೆ ಹೋಗಿದ್ರು. ಅಲ್ಲೂ ಕೂಡ ಒತ್ತಡ ಇರುವಂಥ ಪ್ರಯತ್ನ ಮಾಡಿದರು. ಆದರೆ ಅಲ್ಲಿ
ಅಂತ ಏನೋ ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ ಅಥವಾ ಪ್ರಿಯಾಂಕಾ ಗಾಂಧಿ ಆಗಲಿ ಮೀಟ್ ಮಾಡೋಂಥ ಚಾನ್ಸ್ ಸಿಗಲಿಲ್ಲ. ಇಲ್ಲಿ ಏನೋ ಪ್ರಿಯಾಂಕರ್ಗೆ ಬಂದಿದ್ದರು, ಒಂದಿಷ್ಟು ದೊಡ್ಡ ಇಶ್ಯೂಸ್ ಆದಾಗ ಅವಾಗ CM ಮತ್ತು DKಶಿ ಇಬ್ಬರೂ ಕೂಡ ಏನೋ ಅವ್ರ ಮನೆಗೆ ಇವರು ಹೋಗಿ ಊಟ ಮಾಡೋಂಥದ್ದು ಮತ್ತು ಇವ್ರ ಮನೆಗೆ ಅವ್ರು ಬಂದು ತಿಂಡಿ ತಿಂತಕ್ಕಂಥದ್ದು, ಈ ಥರದೊಂದು ಸಂಧಾನ ಸೂತ್ರವನ್ನು ಏರ್ಪಡಿಸಿ ಇಬ್ಬರು ಒಟ್ಟಿಗಿದ್ದೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಸಾರೋ ಪ್ರಯತ್ನ ಮಾಡಿದರು. ಆಮೇಲೆ ಇಬ್ಬರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಏನೋ ಜಾಯಿಂಟ್ ಪ್ರೆಸ್ ಮೀಟ್ ಮಾಡಿ ನಮ್ಮಲ್ಲಿ ಯಾವುದೇ ಏನೋ ಕುರ್ಚಿ ವಿಚಾರದಲ್ಲಿ ಗೊಂದಲ ಇಲ್ಲ, ಹೈಕಮಾಂಡ್ ಏನು ನಿರ್ಧಾರ ತಗೊಳ್ಳೋದು ಅದಕ್ಕೆ ನಾವು ಬದ್ಧ ಅಂದರು. ಅಂದರೆ ಸಾಕಷ್ಟು ಸಲ ಈ ಸಂಧಾನ ಪ್ರಕ್ರಿಯೆಗಳು ನಡೀತಿದೆ, ಡಿನ್ನರ್ ಪಾಲಿಟಿಕ್ಸ್ ನಡೀತಿದೆ. ಹಾಗೆ ಕೂಡ ರಾತ್ರಿ ನಡೆದ ಪಾರ್ಟಿ ಕೂಡ ಈ ಥರದೇ ಒಂದು ಏನು ಬೆಳವಣಿಗೆ ಹಂಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಲ್ಲಿ ನಂಬರ್ ಬಹುಮುಖ್ಯವಾಗುತ್ತೆ. ಮೊನ್ನೆ ಏನು ಇಕ್ಬಾಲ್ ಹುಸೇನ್ ಮತ್ತು ಶಿವಗಂಗಾ ಬಸವರಾಜ್ ಹೇಳಿದರು, DK ಟೀಮ್ ಅವರು, ನಮ್ಮ ಹತ್ರ ಒಂದು 60ರಿಂದ 70 ಜನ ಶಾಸಕ ನಾವು ಸಮಾನ ಮನಸ್ಕರಿದ್ದೀವಿ, ನಾವು DK ಶಿವಕುಮಾರ್ ಪರ ನಿಲ್ತೀವಿ ಅಂತಕ್ಕಂಥದ್ದು. ರಾತ್ರಿ ಇದು ನೋಡಿದರೆ ಒಂದು 35ರಿಂದ 40 ಜನ ಶಾಸಕರು DKಶಿ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲಿ ಬಹುಮುಖ್ಯವಾಗಿ CP ಯೋಗೇಶ್ವರ್ ಇದ್ದಾರೆ, ಮಾಗಡಿ ಬಾಲಕೃಷ್ಣ ಇದ್ದಾರೆ, ಏನೋ ಉದಯ್ ಕದಲೂರು ಇದ್ದಾರೆ, ಕುಣಿಗಲ್ ರಂಗನಾಥ್ ಇದ್ದಾರೆ, ಹೀಗಾಗಿ ಮಂತರ್ಗೌಡ ಇದ್ದಾರೆ, ನಯನಾ ಮೋಟಮ್ಮ ಇದ್ದಾರೆ. ಹೀಗಾಗಿ ಸಾಕಷ್ಟು ಜನ ಯೂತ್ಸ್ ಇದ್ದಾರೆ ಇದರಲ್ಲಿ. DKಶಿ ಅವರೇ ರಾಜಕೀಯಕ್ಕೆ ತಂದು ಬೆಳೆಸಿರತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಏನಂದರೆ ನಾಳೆ ಬಾಲಕೃಷ್ಣ ಅವ್ರ ಬರ್ಡೇ ಇದೆ, ಹಾಗಾಗಿ ನಾನು ಇವತ್ತು 27ನೇ ತಾರೀಕು ಇರಲ್ಲ, ಹಾಗಾಗಿ ನಾನು ರಾತ್ರಿ ಊಟಕ್ಕೆ ಕರೆದೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಾಲಕೃಷ್ಣ. ಈ ಮೀಟಿಂಗ್ನಲ್ಲಿ ಬಹುಮುಖ್ಯವಾಗಿಯೂ DK ಶಿವಕುಮಾರ್ ಅವ್ರನ್ನ CM ಮಾಡಲೇಬೇಕು, ನಾವು ಈ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಮತ್ತು ಯಾವ ರೀತಿ ಒತ್ತಡ ಇರ್ತಕ್ಕಂಥದ್ದು ಅಂಥದ್ದು ಬಹುಮುಖ್ಯ ಚರ್ಚೆ ಆಗಿತ್ತು ಅಂತಕ್ಕಂಥದ್ದು ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅದರ ಜೊತೆ ಏನು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗಿದ್ರು, ಅವ್ರನ್ನ ಕೆಲವ್ರನ್ನ 5 ಜನನ ಸಚಿವರನ್ನ ಮಾಡಬೇಕು ಅಂತಕ್ಕಂಥ ಒತ್ತಡ ಇದೆ. ಈ ವಿಷಯ ಕೂಡ ರಾತ್ರಿ ಡಿನ್ನರ್ ಪಾರ್ಟಿಯಲ್ಲಿ ಚರ್ಚೆ ಆಗಿದೆ. ಬಹುಮುಖ್ಯವಾಗಿ ಏನಂದರೆ ಬಜೆಟ್ ಆದಮೇಲೆ CM ಮೇಲೆ ಇನ್ನೊಂದಿಷ್ಟು ಒತ್ತಡ ಇರಬೇಕು ಅಂತ ಚರ್ಚೆಗಳು ನಡೀತಾ ಇದೆ. DKಶಿ ಬಣದ್ದು ಒಂದು ಕಡೆ, CM ಕೂಡ ಬಜೆಟ್ ಮುಗಿದಾದ್ಮೇಲೆ ದೆಹಲಿಗೆ ಹೋಗ್ತಾರೆ, ಒಂದಿಷ್ಟೇನೋ ಚರ್ಚೆ ಮಾಡ್ತಾರೆ ಅಂತಕ್ಕಂಥದ್ದು ವಿಷಯಗಳಿದೆ. ಅಂದರೆ DKಶಿ ಬಣ ಪದೇ ಒತ್ತಡ ಇರ್ತಿದೆ, ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದೆ, ರಾಜ್ಯ ರಾಜಕೀಯದಲ್ಲಿ ಒಂದಿಷ್ಟು ಗೊಂದಲ ಸೃಷ್ಟಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಈ ರೀತಿ ಎಲ್ಲ ವಿಚಾರಗಳಿಗೆ ಬ್ರೇಕ್ ಹಾಕಬೇಕು ಅಂತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಅಭಿಮತ. ಈ ವಿಚಾರದಲ್ಲಿ ಅವರು ಡೈರೆಕ್ಟ್ ರಾಹುಲ್ ಗಾಂಧಿ ಅವ್ರನ್ನೇ ಭೇಟಿ ಮಾಡಿ DKಶಿ ಬಣಕ್ಕೆ ಒಂದಿಷ್ಟು ಸೈಲೆಂಟ್ ಆಗಿರೋದಕ್ಕೆ ಸೂಚನೆ ಕೊಡಿ ಅಂತಕ್ಕಂಥ ಹೇಳಲಿಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ. ಇನ್ನೊಂದು ಕಡೆ DKಶಿ ಬಣ ಕೂಡ ನಾವೇನು ಸುಮ್ಮನೆ ಇರಲ್ಲ, ಬಜೆಟ್ ಮುಗಿಲಿ ನೋಡೋಣ, ನಾವು ದೆಹಲಿಗೆ ಹೋಗ್ತೀವಿ, ನಾವು ಒಂದಿಷ್ಟು ಏನೋ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ ಅನ್ಸುತ್ತಿಲ್ಲ. ಅಂದರೆ ಶಕ್ತಿ ಪ್ರದರ್ಶನ ನೋಡಿ, ಒಂದು 40-50 ಜನ ಅಂತಿದ್ದಾರೆ. ಅವತ್ತು ಶಿವಗಂಗಾ ಬಸವರಾಜು ಮತ್ತು ಇಕ್ಬಾಲ್ ಹುಸೇನ್ ಹೇಳಿದ 70 ಜನ ಅಂತ. ಹಾಗಾಗಿ ಇಷ್ಟು ಜನ ಶಾಸಕರೇನಾದರೂ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಮುಂದೆ ಪರೇಡ್ ಮಾಡ್ತಾರಾ, ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರಾ? DK ಶಿವಕುಮಾರ್ಗೆ ಕುರ್ಚಿಯನ್ನು ಬಿಟ್ಕೊಡ್ಲೇಬೇಕು, ಈ ಟರ್ಮಲ್ಲೇ DK ಶಿವಕುಮಾರ್ CM ಆಗಬೇಕು ಅಂತ ಒತ್ತಡ ಇರುವಂಥ ಪ್ರಯತ್ನ ಮಾಡೋದಕ್ಕೆ ಎಲ್ಲ ಸಾಧ್ಯತೆಗಳಿದೆ. ಇನ್ನೊಂದು ಕಡೆ ಈ ರೀತಿ ಈಗ ಮಾಡಿದರೆ ಇನ್ನು ಸಿದ್ದರಾಮಯ್ಯ ಬಣ ಕೂಡ ಏನು ಸುಮ್ಮನೆ ಇರಲ್ಲ. ಈಗ ಸತೀಶ್ ಜಾರಕಿಹೊಳಿ ಇರ್ಬೋದು, ಅವರು ಕೂಡ ಹೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಥಾಯ್ಲ್ಯಾಂಡ್ ಅಥವಾ ಎಲ್ಲರೂ ಒಂದಿಷ್ಟು 15 ಜನ ಶಾಸಕರನ್ನ, ಅಂದರೆ DKಶಿ ಟೀಮು ಫುಲ್ ಏನಾರು ಆಕ್ಟಿವ್ ಆಗಿ ಡೆಲ್ಲಿಯಲ್ಲಿ ಒತ್ತಡ ಇರೋದಕ್ಕೆ ಏನಾದ್ರು ಪ್ರಯತ್ನ ಪಟ್ಟರೆ, ಇನ್ನು ಈ ಕಡೆ ಸತೀಶ್ ಜಾರಕಿಹೊಳಿ ಬಹುಮುಖ್ಯವಾಗಿ ಒಂದು 15 ಜನ ಶಾಸಕರನ್ನ ಕರ್ಕೊಂಡು ಫಾರಿನ್ ಟ್ರಿಪ್ ಹೋಗ್ತಾರೆ, ಒಂದಿಷ್ಟು ರೆಸಾರ್ಟ್ ರಾಜಕೀಯ ಶುರು ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿದೆ. ಹೀಗಾಗಿ DKಶಿ ಬಣ ಮತ್ತು ಸಿದ್ದರಾಮಯ್ಯ ಬಣದ ನಡುವಿನ ಈ ರಾಜಕೀಯ ಗುದ್ದಾಟ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಅಂತಕ್ಕದ್ದನ್ನು ನೋಡಬೇಕಾಗತ್ತೆ ವೀಣಾ. ಓಕೆ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ. DKಶಿ ಬಣದಿಂದ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ರಾಜ್ಯದಲ್ಲಿ ಕುರ್ಚಿ ಫೈಟ್ ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಫಾರಿನ್ ಟ್ರಿಪ್ಗಳು, ಡಿನ್ನರ್ಗಳು, ಸಭೆಗಳು ಜೋರಾಗಿ ನಡೀತಾನೆ ಇವೆ. ಸುಮಾರು 45 ಹೆಚ್ಚು ಶಾಸಕರು ನಿನ್ನೆ ಡಿನ್ನರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆದಿರುವಂಥದ್ದು. ಬಾಲಕೃಷ್ಣ ಅವರಿಂದ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. DKಶಿ ಆಪ್ತ ಬಾಲಕೃಷ್ಣ ಅವರ ಹುಟ್ಟುಹಬ್ಬ ಹಿನ್ನೆಲೆ ನಿನ್ನೆ ಖಾಸಗಿ ಹೋಟೆಲ್ ಒಂದರಲ್ಲಿ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ಸುಮಾರು 30ರಿಂದ 40 ಶಾಸಕರು ಇದರಲ್ಲಿ ಭಾಗಿಯಾಗಿದ್ರು. DKಶಿಗೆ ಬೆಂಬಲ ನೀಡುವ ಕುರಿತು ಮಾತುಕತೆಯನ್ನು ಮಾಡಲಾಗಿದೆ ಸಭೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಇನ್ನು CM ಬದಲಾವಣೆ ಬಗ್ಗೆ ಪಾರ್ಟಿಯಲ್ಲಿ ಚರ್ಚೆ ಮಾಡಲಾಗಿರುವ ಸಾಧ್ಯತೆಗಳು ಇದೆ. ವರಿಷ್ಠರ ಮಧ್ಯಪ್ರವೇಶಕ್ಕೂ ಒತ್ತಡ ಹೇರಿರುವ ಚರ್ಚೆಗಳು ನಡೆದಿರುವ ಸಾಧ್ಯತೆಗಳು ಇದೆ. DKಶಿಗೆ ಬೆಂಬಲ ನೀಡೋ ಕುರಿತು ಸಮಾಲೋಚನೆ ಮಾಡಲಾಗಿದೆ.